ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ಭಗವತಿ ಸಂಕಲ್ಪಕ್ಕೆ ಸ್ವಾಗತ. ಹರೇ ರಾಮ. ಆಂಜನೇಯಮತಿ ಪಾಟಲಾನನಂ ಕಾಂಚನಾದ್ರಿ ಕಮನೀಯ ವಿಗ್ರಹಂ ಪಾರಿಜಾತ ತರುಮೂಲವಾಸಿನಂ ಭಾವಯಾಮಿ ಪವಮಾನನಂದನಂ. ಓಂ ಅಂಜನಾಸುತಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಆಂಜನೇಯ ಪ್ರಚೋದಯಾತ್. ಶ್ರೀ ಆಂಜನೇಯ ಸ್ವಾಮಿನೇ ನಮಃ. ಆತ್ಮೀಯರೇ, ಇಂದು 2ನೇ ತಾರೀಕು 5ನೇ ತಿಂಗಳು 2026ನೇ ಇಸ್ವಿ, ವಾರ ಶನಿವಾರ. ಇವತ್ತಿನ ದಿವಸದ ಪಂಚಾಂಗ ಏನಿದೆ, ಖಗೋಳದಲ್ಲಿಯ ಗ್ರಹಸ್ಥಿತಿಗಳು ಹೇಗಿದ್ದಾವೆ, ಮೇಷಾದಿ 12 ರಾಶಿಗಳ ಫಲಾಫಲಗಳು ಹೇಗಿದೆ ನೋಡೋಣವಾ. ಮೊದಲು ಪಂಚಾಂಗ. ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1948ನೇ ಮಂಗಳಕರ ಪರಾಭವನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಕೃಷ್ಣ ಪಕ್ಷದ ಪ್ರತಿಪದೇ ತಿಥಿಯಾಗಿರತಕ್ಕಂತಹದ್ದು. ವಾರ ಶನಿವಾರವಾಗಿದೆ. ಈ ದಿವಸ ನಕ್ಷತ್ರ ವಿಶಾಖ ನಕ್ಷತ್ರ ಇರತಕ್ಕಂಥದ್ದು. ಈ ದಿವಸದ ಯೋಗ ವ್ಯತಿಪಾತ ನಾಮ ಯೋಗ ಇದೆ, ಬಾಲವಾಕರಣ ಇದೆ ಇವತ್ತಿನ ಪಂಚಾಂಗದಲ್ಲಿ. ಹೀಗಿರುವಾಗ ಇವತ್ತಿನ ದಿವಸದ ಖಗೋಳದ ಸ್ಥಿತಿ ಏನು ನೋಡಿ. ಮೇಷರಾಶಿಯಲ್ಲಿ ರವಿ ಬುಧರ ಯುತಿ ಎಂದಿನಂತೆ, ವೃಷಭ ರಾಶಿಯಲ್ಲಿ ಶುಕ್ರ ಮಾಂದಿಯರ ಯುತಿ ಇದೆ, ಮಿಥುನ ರಾಶಿಯಲ್ಲಿ ಗುರು ಇದ್ದಾನೆ, ಕರ್ಕಾಟಕ ಶೂನ್ಯವಾಗಿದೆ, ಸಿಂಹರಾಶಿಯಲ್ಲಿ ಕೇತು, ಕನ್ಯಾ ಶೂನ್ಯ, ತುಲಾ ರಾಶಿಯಲ್ಲಿ ವಿಶಾಖ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ, ವೃಶ್ಚಿಕ ಶೂನ್ಯವಾಗಿದೆ, ಧನುಷ್ ಶೂನ್ಯ, ಮಕರವೂ ಶೂನ್ಯ ರಾಶಿ, ಕುಂಭರಾಶಿಯಲ್ಲಿ ಎಂದಿನಂತೆ ರಾಹು, ಮೀನರಾಶಿಯಲ್ಲಿ ಕುಜ ಮತ್ತು ಶನಿಯರ ಯುತಿ. ಇದು ಇವತ್ತಿನ ಗ್ರಹಸ್ಥಿತಿಯಾಗಿರ್ತಕ್ಕಂಥದ್ದು. ಈ ಗ್ರಹಗಳ ಸ್ಥಿತಿಗೆ ಅನುಗುಣವಾಗಿ ಫಲಾಫಲಗಳು ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ರವಿ ಬುಧರ ಯುತಿ. ಸ್ವಲ್ಪ ಹಸಿವೆ ಜಾಸ್ತಿ ಇವತ್ತಿನ ದಿವಸ. ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರಾಗುವಂತಹ ಸಾಧ್ಯತೆ. ಕಾರಣ ಹೊಟ್ಟೆಯ ಅಧಿಪತಿಯಾಗಿರತಕ್ಕಂತಹ ಸಿಂಹರಾಶಿ ಅಧಿಪತಿ ಅಂತ ರವಿ ನಿಮ್ಮ ರಾಶಿಯಲ್ಲಿದ್ದಾನೆ. ನಿಮ್ಮ ರಾಶಿ ಅಧಿಪತಿ ವ್ಯಯಸ್ಥಾನದಲ್ಲಿ ಶತ್ರುವಿನ ಒಟ್ಟಿಗೆ ಇದ್ದದ್ರಿಂದ ಪಕ್ಕದ ಮನೆಯವರ ಒಟ್ಟಿಗೆ ಗಲಾಟೆ. ಕೆಲವರಿಗೆ ಆನಂದ ಇದ್ದೇ ಇರ್ತದೆ, ಕುತೂಹಲ, ಆನಂದ, ಕೌತುಕ ನೋಡುಗರಿಗೆ ಗಲಾಟೆ ನಡೀತದೆ. ಜೊತೆಯಲ್ಲಿ ರಾಜಕೀಯ ವಲಯದಲ್ಲಿ ಸ್ವಲ್ಪ ಘರ್ಷಣೆ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು, ಮಾತಿನ ಘರ್ಷಣೆ. ಜೊತೆಯಲ್ಲಿ ಕೋರ್ಟ್ ಕಚೇರಿ ವ್ಯವಹಾರದಲ್ಲಿ ಒಳ್ಳೆಯ ಲಾಭ ತರುವಂತಹ ದಿವಸವಾಗಿರ್ತಕ್ಕಂತಹದ್ದು. ದೋಷ ನಿವಾರಣೆಗೆ ಶನಿ ಶಾಂತಿ, ಆಂಜನೇಯನ ಪೂಜೆ, ಆಂಜನೇಯನಿಗೆ ಉದ್ದಿನ ವಡೆ ಹಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ. ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂಥ ಸಂಖ್ಯೆ 9 ಪ್ರಧಾನ, 3 ಉಪಯೋಗಿಸ್ಕೊಳ್ಬೋದು. ಕೆಂಪು ಬಣ್ಣ, ಕೇಸರಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಯಶಸ್ಸು. ಈಗ ವೃಷಭ ರಾಶಿ. ವೃಷಭ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿಯಾಗಿರ್ತಕ್ಕಂತಹ ಶುಕ್ರ ಸ್ವಕ್ಷೇತ್ರದಲ್ಲಿದ್ದಾನೆ. ಒಳ್ಳೆಯ ಹಣಕಾಸು ಇವತ್ತಿನ ದಿವಸ. ಅದರಲ್ಲೂ ಜ್ಯುವೆಲರಿ ವ್ಯಾಪಾರಸ್ಥರಿಗೆ, ಬೆಳ್ಳಿ ಬಂಗಾರ ವ್ಯಾಪಾರ ಮಾಡ್ತಾ ಇದ್ದೀರಿ, ಸಾಕಷ್ಟು ಅನುಕೂಲತೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ಆನುವಂಶಿಕವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೂ ಸಹಿತವಾಗಿ ನೆಮ್ಮದಿ. ವಸ್ತ್ರ ವ್ಯಾಪಾರಿಗಳಿಗೆ ಅನುಕೂಲ, ರೇಷ್ಮೆ ವ್ಯಾಪಾರಿಗಳಿಗೆ ಅನುಕೂಲ, ರಸ್ತೆ ಬದಿಯಲ್ಲಿ ಬಟ್ಟೆಯ ರಾಶಿಯನ್ನು ಹಾಕಿಕೊಂಡು ಮಾರಾಟ ಮಾಡುವವರಿಗೂ ಅನುಕೂಲ. ದೋಷ ಇರತಕ್ಕಂಥವರು ಇವತ್ತಿನ ದಿವಸ ಪರಿಹಾರಕ್ಕಾಗಿ ಯಕ್ಷಿಣಿ ದುರ್ಗಾ ಆರಾಧನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ. ಅದರಲ್ಲೂ ಮಾರಣಕಟ್ಟೆಯ ಯಕ್ಷಿ, ತಾಂಬೂಲ ಯಕ್ಷಿ, ಮಾರಣ ಯಕ್ಷಿ, ಆ ದೇವತಾ ಅನುಗ್ರಹವನ್ನು ಪಡೆದುಕೊಳ್ಳುವುದರಿಂದ ಕ್ಷೇಮವಾಗುವುದರಲ್ಲಿ ಸಂಶಯವೇ ಇಲ್ಲ. ಆರೋಗ್ಯ ಪ್ರಾಪ್ತಿಯಾಗ್ತದೆ, ಯಶಸ್ಸುಂಟಾಗ್ತದೆ. 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲ. ಪೂರ್ವ ದಿಕ್ಕಿನ ದೇವತಾ ದರ್ಶನದಿಂದ ಕಷ್ಟ ನಿವಾರಣೆ. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಬುಧ ಲಾಭಸ್ಥಾನದಲ್ಲಿದ್ದರಿಂದ ಒಳ್ಳೆಯ ಲಾಭದ ಕಾಲವಾಗಿರ್ತಕ್ಕಂತಹದ್ದು. ಮನಸ್ಸಿಗೆ ನೆಮ್ಮದಿ ಇರ್ತದೆ, ಆರೋಗ್ಯ ವೃದ್ಧಿಯಾಗಿರ್ತದೆ, ಕೆಲಸ ಕಾರ್ಯದಲ್ಲಿ ಅನುಕೂಲತೆಗಳು ಉಂಟಾಗ್ತದೆ, ವ್ಯಾಪಾರ ವ್ಯವಹಾರಗಳಲ್ಲಿ ಯಶಸ್ಸು ಕಾಣುವಂತಹ ಒಂದು ಸುಯೋಗದ ಕಾಲ. ಕಾರಣ ಕರ್ಮಾಧಿಪತಿ ಅಂತಹ ಗುರು ನಿಮ್ಮ ರಾಶಿಯಲ್ಲಿದ್ದರಿಂದ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು, ಸಾಧ್ಯವಾದರೆ ವಿಷ್ಣು ಸಹಸ್ರನಾಮ ಪಾರಾಯಣ, ವಿಷ್ಣುವಿನ ದರ್ಶನ, ವಿಷ್ಣು ದೇವರಿಗೆ ವಿಶೇಷವಾಗಿ ತುಳಸಿ ಮಾಲೆ ಅರ್ಪಣೆ,
ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕಾರ್ಯಸಿದ್ಧಿಯಾಗುವಂತಹ ಲಕ್ಷಣ ಇರತಕ್ಕಂತಹದ್ದು. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಆಗ್ನೇಯ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರ, ಜೊತೆಯಲ್ಲಿ ಹಸಿರು ಬಣ್ಣದ ವಸ್ತ್ರಗಳು ಇವತ್ತಿನ ದಿವಸ ವಿಶೇಷ ಫಲವನ್ನು ನೀಡ್ತದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ. ಮಿಥುನ ರಾಶಿಯವರು. ಈಗ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ಸುಖಸ್ಥಾನದಲ್ಲಿ ಚಂದ್ರನಿದ್ದಾನೆ. ಆರೋಗ್ಯ ವೃದ್ಧಿ, ತಾಯಿಗೆ ಅನುಕೂಲ. ಅನಾರೋಗ್ಯದಿಂದ ದುಃಖಿತರಾಗಿರ್ತಕ್ಕಂತಹ ತಾಯಿಗೆ ಇವತ್ತಿನ ದಿವಸ ಆರೋಗ್ಯ ಪ್ರಾಪ್ತಿ, ವೈದ್ಯರ ಸಲಹೆಯನ್ನು ಪಡೆಯಬೇಕಾದಂತಹ ದಿವಸ. ಕೆಲವರಿಗೆ ಮಾನಸಿಕವಾದಂತಹ ತೊಳಲಾಟ, ನೆಮ್ಮದಿ ಉಂಟಾಗುವಂತಹ ಸಾಧ್ಯತೆಗಳಿದ್ದಾವೆ. ಆದ್ದರಿಂದ ಸ್ವಲ್ಪ ಜಾಗೃತಿಯಾಗಿರಬೇಕು. ಹಾಲು, ಹೈನು ಇತ್ಯಾದಿಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ. ಜ್ಯುವೆಲರಿ ಇತ್ಯಾದಿಗಳನ್ನು ಇಟ್ಟುಕೊಂಡು ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ನೆಮ್ಮದಿ ಕಾಣುವಂತಹ ಸಾಧ್ಯತೆಗಳು. ದೋಷ ನಿವಾರಣೆಗಾಗಿ ಆಂಜನೇಯನ ಸೇವೆ, ಆಂಜನೇಯನಿಗೆ ವೀಳ್ಯದೆಲೆ ಹಾರ ಸಮರ್ಪಣೆ, ಆಂಜನೇಯನಿಗೆ ಅಷ್ಟೋತ್ತರ ಇತ್ಯಾದಿಗಳನ್ನು ಮಾಡಿಸುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ನೀವು ಬಿಳಿ ಬಣ್ಣದ ವಸ್ತ್ರವನ್ನು ಉಪಯೋಗಿಸ್ಕೊಳ್ಬೇಕು. ಜೊತೆಯಲ್ಲಿ 2 ನಿಮ್ಮ ಸಂಖ್ಯೆಯನ್ನು ಬಳಸ್ಕೊಳ್ಬೇಕು. ದಕ್ಷಿಣ ದಿಕ್ಕಿನಲ್ಲಿ ನಿಮ್ಮ ವ್ಯವಹಾರವನ್ನು ಇಟ್ಟುಕೊಳ್ಳುವುದರಿಂದ ಕ್ಷೇಮವಾಗ್ತದೆ ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ಮಾಟಮಂತ್ರಾದಿಗಳ ಭಯ. ಬೆಳಗ್ಗೆ ಏಳುವಾಗಲೇ ಮನೆಯ ಮುಂಭಾಗದಲ್ಲಿ ಏನೋ ವಸ್ತು ಬಿದ್ದಿರ್ತದೆ. ಕೆಲವರಿಗೆ ಮೊಟ್ಟೆಯ ಭಯ, ಕೆಲವರಿಗೆ ಅಕ್ಷತೆಯ ಭಯ, ಕೆಲವರಿಗೆ ಯಂತ್ರದ ಭಯ, ಕೆಲವರಿಗೆ ಕುಂಬಳಕಾಯಿ ಭಯ ಇತ್ಯಾದಿ ಹಲವು ರೀತಿಯಲ್ಲಿ ಏನಾದರೂ ತೊಂದರೆಯನ್ನು ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಸುಮ್ಮನೆ ತಂದು ಹಾಕ್ಬಿಡೋದು, ಸುಮ್ಮನೆ ಭಯ ಬೀಳಿಸೋದು, ಅಥವಾ ಏನಾದರೂ ತೊಂದರೆಯನ್ನೇ ಮಾಡೋದು, ಈ ರೀತಿಯಲ್ಲಿ ಭಯ ಬೀಳುವಂತಹ ಸಾಧ್ಯತೆ. ಕೆಲವರಿಗೆ ಸರ್ಪ ಭಯವೂ ಇರ್ತದೆ. ಕಾರಣ ಯಾಕೆಂದರೆ ಸಪ್ತಮದಲ್ಲಿ ರಾಹು ನಿಂತು ನೋಡ್ತಾ ಇದ್ದಾನೆ. ಬೆಳಗಾಗುವಾಗ ದುಸ್ವಪ್ನ ಬಿದ್ದು ಅದರಿಂದ ಭಯಭೀತರಾಗಿ ತೊಂದರೆ ಅನುಭವಿಸುವಂತಹ ಸಾಧ್ಯತೆಗಳು ಸಿಂಹರಾಶಿಯವರಿಗೆ. ಹಾಗಂತ ಲಾಭದಲ್ಲಿ ಗುರು ಇದ್ದಾನೆ. ದಿವಸ ಒಳ್ಳೆಯ ರೀತಿಯಲ್ಲಿ ಕಳೀತದೆ. ಒಳ್ಳೆಯ ರೀತಿಯಂತಹ ಸಜ್ಜನರ ಸಹವಾಸ ಇರ್ತದೆ. ಒಳ್ಳೊಳ್ಳೆಯ ಮಾತನ್ನು ಕೇಳಬೇಕಂತಹ ಸಂದರ್ಭವೂ ಇರ್ತದೆ. ಆದರೂ ಸಹಿತವಾಗಿ ಏನೋ ಒಂದು ರೀತಿಯಂಥ ಆತಂಕ. ಇದಕ್ಕೆ ಪರಿಹಾರ ರೂಪವಾಗಿ ಸುದರ್ಶನ ಮಂತ್ರ ಜಪವನ್ನು ಮಾಡಿಕೊಳ್ಳಿ, ಅಥವಾ ಸೂರ್ಯಾಷ್ಟೋತ್ರವನ್ನು ಓದಿ, ಗೋಧಿ ದಾನವನ್ನು ಮಾಡಿಕೊಳ್ಳಿ. ಆಗ ನಿಮಗೆ ಅನುಕೂಲವಾಗ್ತದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1, ಕೆಂಪು ವಸ್ತ್ರ, ಪೂರ್ವ ದಿಕ್ಕು, ಇವೆಲ್ಲ ನಿಮಗೆ ಅನುಕೂಲಕರವಾಗಿರ್ತಕ್ಕಂಥದ್ದು. ಸೂರ್ಯನಾರಾಯಣನ ಅನುಗ್ರಹದಿಂದ ಕಷ್ಟ ನಿವಾರಣೆ. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಸಪ್ತಮದಲ್ಲೇ ಕುಜಶನಿ ಇತ್ತು ನೋಡ್ತಾ ಇದ್ದಾರೆ. ಆ ಕುಜಶನಿಯರ ಯುತಿ ಬಿತ್ತು ಅಂದರೆ ಬೆಂಕಿ ಬಿರುಗಾಳಿ ಸೇರಿದ ಹಾಗೆ. ಬೆಂಕಿ ಗಾಳಿ ಅಲ್ಲ, ಬೆಂಕಿ ಬಿರುಗಾಳಿ ಸೇರಿದ ಹಾಗೆ. ಆದ್ದರಿಂದ ಸ್ವಲ್ಪ ಹುಷಾರಾಗಿರಬೇಕಾಗಿರ್ತಕ್ಕಂಥದ್ದು. ಬೆಂಕಿಯಿಂದಲೂ ತೊಂದರೆ, ಗಾಳಿಯಿಂದಲೂ ತೊಂದರೆ ಉಂಟಾಗುವಂತಹ ಸಾಧ್ಯತೆ. ಅದಕ್ಕಿಂತಲೂ ಜಾಸ್ತಿಯಾಗಿ ಮಳೆ ಅಥವಾ ನೀರಿನಿಂದ ತೊಂದರೆ, ಮಳೆ ಬೀಳಬಹುದು, ಅದರಲ್ಲಿ ನೆನೆಯುವ ಸಾಧ್ಯತೆ, ವಾಹನಕ್ಕೆ ಏನಾದರೂ ಅಪಾಯ ಬರುವಂತಹ ಸಾಧ್ಯತೆಗಳು, ಇದೆಲ್ಲ ಕನ್ಯಾ ರಾಶಿಯವರಿಗೆ ಇರತಕ್ಕಂಥದ್ದು. ಹಾಗಂತ ಕರ್ಮದ ಗುರು ಒಳ್ಳೆಯ ಫಲವನ್ನು ನೀಡ್ತಾನೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ರಾಮದೇವರಿಗೆ ವಿಶೇಷವಾದಂತಹ ಪೂಜೆ. ಮನುಷ್ಯನಿಗೆ ಆಗಾಗ ಬರತಕ್ಕಂಥ ಆಪತ್ತುಗಳನ್ನು ದೂರ ಮಾಡುವವನು ರಾಮದೇವರು. ಆದ್ದರಿಂದ ರಾಮದೇವರ ಪ್ರಾರ್ಥನೆಯನ್ನು ಮಾಡುವುದರಿಂದ, ರಾಮತಾರಕ ಜಪವನ್ನು ಮಾಡುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. 5 ನಿಮ್ಮ ಸಂಖ್ಯೆ, ಹಸಿರು ಬಣ್ಣದ ವಸ್ತ್ರಗಳು, ಉತ್ತರ ದಿಕ್ಕು ನಿಮಗೆ ಯೋಗ್ಯವಾಗಿರತಕ್ಕಂಥದ್ದು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸ್ವಕ್ಷೇತ್ರದಲ್ಲಿ ಅಷ್ಟಮ ಸ್ಥಾನದಲ್ಲಿ ತೋಡಿದ್ದಾನೆ. ಹೀಗಾಗಿ ಬಟ್ಟೆ ವಿಚಾರದಲ್ಲಿ ಇವತ್ತಿನ ದಿವಸ ಮನಸ್ತಾಪ. ಹೊಸ ಬಟ್ಟೆ ಖರೀದಿ ಮಾಡುವಂತಹ ಯೋಗವೇನೋ ಹೌದು, ಆದರೆ ಅವಕಾಶ ಸಿಗುವುದಿಲ್ಲ. ನಿಮಗೆ ಬೇಕಾಗಿರ್ತಕ್ಕಂತಹ ಬಟ್ಟೆಗಳು ಸಿಗದೇ ಇರುವಂತಹ ಸನ್ನಿವೇಶ. ಅದಕ್ಕಾಗಿ ಹಲವು ರೀತಿಯಂತಹ ಯೋಚನೆ. ಕೆಲವರಿಗೆ ಸಿನಿಮಾ ನೋಡಬೇಕು ಅನ್ನುವಂತಹ ಉತ್ಸುಕತೆ. ಚಿತ್ರರಂಗದಲ್ಲಿ ಕೆಲಸ ಮಾಡತಕ್ಕಂಥವರಿಗೆ ಅನುಕೂಲ ಉಂಟಾಗ್ತದೆ. ಕೆಲವರಿಗೆ ಸಿನಿಮಾ ವಿಚಾರದಲ್ಲಿ ಸಾಕಷ್ಟು ಗೊಂದಲಗಳು. ಯಾವ ಸಿನಿಮಾ ನೋಡಬೇಕಾಯಿತು ಈ ವಾರ, ಇವತ್ತಿನ ದಿವಸ ಏನು ನೋಡಬೇಕು, ಈ ರೀತಿಯಂತಹ ಯೋಚನೆಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹಾಗಂತ ನಿಮ್ಮ ರಾಶಿಗೆ 6ನೇ ಮನೆಯಲ್ಲಿ ಶತ್ರುಸ್ಥಾನದಲ್ಲಿ ಕುಜ ನಿಂತಿದ್ದಾನೆ. ನಿಮ್ಮ ರಾಶಿಯನ್ನು ನೋಡ್ತಾ ಇದ್ದಾನೆ. ಶತ್ರುಗಳ ತೊಂದರೆಯೂ ಇದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯ ದೇವರ ಆರಾಧನೆ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳು ಪರಿಹಾರವಾಗ್ತದೆ. ಅಥವಾ ರಕ್ತಚಂದನದ ಮಾಲೆಯನ್ನು ನೀವು ಧರಿಸುವುದರಿಂದ ನಿಮಗೆ ಅನುಕೂಲವಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಮಾಡಿಕೊಳ್ಳಿ, ಶುಭ ಉಂಟಾಗ್ತದೆ. ತುಲಾರಾಶಿಯವರು 6 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕಿನ ವ್ಯವಹಾರ, ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ವೃಶ್ಚಿಕ ರಾಶಿ.
ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಕುಜನು ಪಂಚಮ ರಾಶಿಯಲ್ಲಿದ್ದಾನೆ. ಮಕ್ಕಳಿಂದ ಗಲಾಟೆ, ಮನಸ್ತಾಪಗಳು, ವ್ಯವಹಾರಗಳಿಗೆ ತೊಡಕು, ಆರ್ಥಿಕವಾದಂತಹ ಮುಗ್ಗಟ್ಟು, ಜೊತೆಯಲ್ಲಿ ಹೊಡೆದಾಟ ಬಡಿದಾಟ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಕೋಪದಿಂದ ಏನಾದರೂ ಅನಾಹುತ ಆಗುವಂತಹ ಸಂದರ್ಭ ಇದೆ. ದೋಷ ನಿವಾರಣೆಗೆ ನೀವು ಬೇಕಾಗಿರ್ತಕ್ಕಂಥದ್ದು ಸುಬ್ರಹ್ಮಣ್ಯನ ಆರಾಧನೆಯೇ ಬೇಕು. ಕೋಪವನ್ನು ಶಮನ ಮಾಡುವವನು ಸುಬ್ರಹ್ಮಣ್ಯ, ರಕ್ಷಣೆಯನ್ನು ಮಾಡುವವನು ಸುಬ್ರಹ್ಮಣ್ಯ. ಆದ್ದರಿಂದ ವೃಶ್ಚಿಕ ರಾಶಿಯವರಿಗೆ ಕುಜಾಧಿಪತಿ, ಕುಜನಿಗೆ ಅಧಿಪತಿಯಾಗಿರ್ತಕ್ಕಂಥವನು ಸುಬ್ರಹ್ಮಣ್ಯ. ಆದ್ದರಿಂದ ಸುಬ್ರಹ್ಮಣ್ಯ ದೇವರ ಅನುಷ್ಠಾನವನ್ನು ಮಾಡಿಕೊಳ್ಳಿ. ಅದರಿಂದ ನಿಮ್ಮ ಕಷ್ಟಗಳು ನಿವಾರಣೆ. ಸುಬ್ರಹ್ಮಣ್ಯ ದೇವರಿಗೆ ಪ್ರೀತಿದಾಯಕವಾದಂತಹ ಬಾಳೆಹಣ್ಣನ್ನು ಸಮರ್ಪಣೆ ಮಾಡಿ, ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ನೀವು 9ರ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಜೊತೆಯಲ್ಲಿ ಕೆಂಪು ಬಣ್ಣದ ವಸ್ತ್ರ ಅಥವಾ ಸಿಂಧೂರ ವರ್ಣದ ವಸ್ತ್ರವನ್ನು ಧರಿಸುವುದರಿಂದ ಕ್ಷೇಮವಾಗ್ತದೆ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕಾರ್ಯಸಿದ್ಧಿ ಆಗ್ತದೆ ಸುಬ್ರಹ್ಮಣ್ಯನ ಅನುಗ್ರಹದಿಂದ. ವೃಶ್ಚಿಕ ರಾಶಿಯವರಿಗೆ ಈಗ ಧನುರಾಶಿ. ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಸಪ್ತಮದಲ್ಲಿದ್ದಾನೆ. ವ್ಯವಹಾರ ಸ್ಥಾನ. ತುಂಬ ವ್ಯವಹಾರವನ್ನು ಮಾಡ್ತೀರಿ. ವ್ಯವಹಾರದಲ್ಲಿ ಸೋಲಿಲ್ಲದ ಸರದಾರರಾಗ್ತೀರಿ. ಅನುಕೂಲ ಉಂಟಾಗ್ತದೆ. ಹೆಂಡತಿಯಿಂದ ಅನುಕೂಲ, ಉದ್ಯೋಗ ಸ್ಥಾನದಲ್ಲಿರ್ತಕ್ಕಂಥ ಉದ್ಯೋಗಿಗಳಿಂದ ಅನುಕೂಲ, ಅಥವಾ ಉನ್ನತ ಸ್ಥಾನದಲ್ಲಿರ್ತಕ್ಕಂತಹ ಉದ್ಯೋಗ ಕ್ಷೇತ್ರಕ್ಕೆ ಸಂಬಂಧಪಟ್ಟಿರೋದವರಿಂದ ಅನುಕೂಲ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನು ಪಡೆಯುತ್ತೀರಿ. ಕೆಲವರಿಗೆ ದೇವಸ್ಥಾನದಲ್ಲಿ ಪೂಜೆ ಪುನಸ್ಕಾರಗಳನ್ನು ಮಾಡತಕ್ಕಂಥವರಿಗೆ ಅನುಕೂಲ, ಅರ್ಚಕರಿಗೆ ಅನುಕೂಲ, ಅಥವಾ ದೇವಸ್ಥಾನದಲ್ಲಿ ಕೆಲಸ ಮಾಡತಕ್ಕಂತಹ ಆಡಳಿತ ಮಂಡಳಿಯವರಿಗೂ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು ಧನುರಾಶಿಯವರಿಗೆ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂಥದ್ದು ಆಯಾ ದೇವಸ್ಥಾನದ ಅಧಿದೇವತೆಯ ಆರಾಧನೆಯನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗಿ ಸುಖ ಪ್ರಾಪ್ತಿ. 3 ನಿಮ್ಮ ಸಂಖ್ಯೆ, ಹಳದಿ ಬಣ್ಣ ಅಥವಾ ಸಿಂಧೂರ ವರ್ಣ, ಉತ್ತರ ದಿಕ್ಕು, ಇವೆಲ್ಲ ನಿಮಗೆ ಕ್ಷೇಮವನ್ನು ತರುವಂತಹದ್ದು. ಈಗ ಮಕರ ರಾಶಿ. ಮಕರ ರಾಶಿಯವರ ಫಲವನ್ನು ನೋಡುವಾಗ ಸಪ್ತಮಾಧಿಪತಿಯಂತಹ ಚಂದ್ರನು ಕರ್ಮರಾಶಿಯಲ್ಲಿದ್ದಾನೆ. ಹೀಗಾಗಿ ಉದ್ಯೋಗಿಗಳಿಗೆ ಅನುಕೂಲ ಉಂಟಾಗ್ತದೆ. ಅದರಲ್ಲೂ ಸಹಿತವಾಗಿ ದಾಸೋಹ ಇತ್ಯಾದಿಗಳನ್ನು ನಡೆಸತಕ್ಕಂಥವರಿಗೆ ಅಭಿವೃದ್ಧಿ ಆಗುವಂತಹ ಲಕ್ಷಣ. ವಿದ್ಯಾರ್ಥಿಗಳಿಗೆ ಹೊಸ ಹೊಸ ವಿದ್ಯೆಯನ್ನು ಕಲಿಯುವುದಕ್ಕೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೆಣ್ಣು ಮಕ್ಕಳಿಂದ ಅಭಿವೃದ್ಧಿ ಆಗುವಂತಹ ಲಕ್ಷಣ. ಮಾನಸಿಕ ತೊಳಲಾಟ ದೂರವಾಗುವಂತಹದ್ದಿದೆ. ಅಭಿವೃದ್ಧಿಯನ್ನು ಕಾಣ್ತೀರಿ. ಸುಖ ಉಂಟಾಗ್ತದೆ ಮಕರ ರಾಶಿಯವರಿಗೆ. ಮಕರ ರಾಶಿಯವರ ದೋಷ ನಿವಾರಣೆಗೆ ಪರಿಹಾರಕ್ಕಾಗಿ ಶನಿ ಶಾಂತಿಯನ್ನು ಮಾಡಿಕೊಳ್ಳಿ. ಆಂಜನೇಯನ ಸೇವೆಯನ್ನು ಮಾಡಿಕೊಳ್ಳಿ. ಆಗ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. 8 ನಿಮ್ಮ ಸಂಖ್ಯೆ ಬಳಕೆ ಮಾಡಿಕೊಳ್ಳಿ. ಉತ್ತರ ದಿಕ್ಕು ನಿಮಗೆ ಯಶಸ್ಸನ್ನು ಕೊಡ್ತದೆ. ಕಪ್ಪು ಬಿಳಿ ಬಣ್ಣ ನಿಮಗೆ ಅನುಕೂಲವನ್ನು ಮಾಡಿಕೊಡ್ತದೆ ಮಕರ ರಾಶಿಯವರಿಗೆ ಇವತ್ತಿನ ಕಾಲಲಕ್ಷಣದಲ್ಲಿ. ಈಗ ಕುಂಭರಾಶಿ. ಕುಂಭರಾಶಿಯವರ ಫಲವನ್ನು ನೋಡುವಾಗ ಧನಸ್ಥಾನದಲ್ಲಿ ಶನಿ ಮಹಾತ್ಮ ಇದ್ದಾನೆ. ಅಲ್ಪ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ. ಸ್ವಲ್ಪ ಅಲ್ಲ, ಬಹುತ್ತು ಅಲ್ಲ, ಬಹಳ ಅಲ್ಲ, ಸ್ವಲ್ಪವೂ ಅಲ್ಲ, ಅಲ್ಪ ಧನ ಪ್ರಾಪ್ತಿಯಾಗುವಂತಹ ಲಕ್ಷಣ ಇರತಕ್ಕಂಥದ್ದು ಇವತ್ತಿನ ದಿವಸ. ಅದರಲ್ಲೂ ನಿಮ್ಮ ರಾಶಿಯಿಂದ ಕರ್ಮಾಧಿಪತಿಯಂತಹ ಕುಜನ ಒಟ್ಟಿಗೆ ನಿಂತುಕೊಂಡಿದ್ದಾನೆ. ಹೀಗಾಗಿ ಕುಜ ಉದ್ಯೋಗಕ್ಕೆ ಏನಾದರೂ ತೊಂದರೆಯನ್ನು ಕೊಟ್ಟಾನು, ಸ್ವಲ್ಪ ಜಾಗೃತಿಯಾಗಿರಬೇಕಾಗಿರ್ತಕ್ಕಂಥದ್ದು. ಕೆಲವರಿಗೆ ಉದ್ಯೋಗ ನಾಶ ಆಗುವಂತಹ ಸಂದರ್ಭ 7.5 ನಡೀತಾ ಇದೆ. ಅದರ ಪಂಚಮದ ಗುರು ಇದ್ದಾನೆ, ದೈವ ರಕ್ಷಕ. ಅದರಿಂದ ಸ್ವಲ್ಪ ಮಟ್ಟಿಗೆ ಅನುಕೂಲ ಉಂಟಾಗುವಂಥದ್ದು. ಕುಲದೇವರ ಪ್ರಾರ್ಥನೆ ಮಾಡಿಕೊಳ್ಳಿ. ಉದ್ಯೋಗದ ವಿಷಯದಲ್ಲಿ ಸಾಕಷ್ಟು ಕಾಳಜಿ ವಹಿಸಿ. ಅಶ್ರದ್ಧೆಯಿಂದ ಉದ್ಯೋಗವನ್ನು ಮಾಡಿದರೆ ಉದ್ಯೋಗವನ್ನೇ ಕಳೆದುಕೊಳ್ಳಬೇಕಾದಂತಹ ಸಂದರ್ಭ ಹೊಂದಿತು ಕುಂಭರಾಶಿಯವರು. ದೋಷ ನಿವಾರಣೆಗಾಗಿ ವಿಶ್ವಾವಸು ಗಂಧರ್ವನ ಉಪಾಸನೆ ಮಾಡಿಕೊಳ್ಳುವುದರಿಂದ ಅಥವಾ ಗಾಣಗಾಪುರಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ. ನೀವು 8ರ ಸಂಖ್ಯೆಯ ಬಳಕೆ, ಕಪ್ಪು, ನೀಲಿ, ಹಸಿರು ಇತ್ಯಾದಿ ಬಣ್ಣಗಳನ್ನು ಉಪಯೋಗಿಸಿಕೊಳ್ಳುವುದರಿಂದ ಅನುಕೂಲ. ಉತ್ತರ ದಿಕ್ಕಿನಲ್ಲಿ ನಿಮಗೆ ಯಶಸ್ಸು. ಈಗ ಮೀನರಾಶಿ. ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲಿ ಶನಿ ಕುಜರು. ಕಷ್ಟ ಕೊಡುವವನು ನಷ್ಟ ಮಾಡುವವನು ಇಬ್ಬರು ನಿಮ್ಮ ರಾಶಿಯಲ್ಲೇ ಇದ್ದಾರೆ. ಹೀಗಾಗಿ ಇಂದಿನ ದಿವಸ ಕಷ್ಟವೂ ಇದೆ, ನಷ್ಟವೂ ಇದೆ. ಸ್ವಲ್ಪ ಜಾಗೃತಿಯಾಗಿರಬೇಕು. ಪ್ರಯಾಣ ಮಾಡುವಾಗಂತೂ ಹುಷಾರಾಗಿರಿ. ಕುಟುಂಬದವರೆಲ್ಲ ಒಟ್ಟಾಗಿ ಒಂದೇ ವಾಹನದಲ್ಲಿ ಹೋಗಬೇಡಿ. ಅದರಿಂದ ಏನಾದರೂ ನಷ್ಟ ಉಂಟಾಗುವಂತಹ ಸಾಧ್ಯತೆ. ವಾಹನ ಅಪಘಾತ ಭಯ. ಅಪಘಾತ ಆಗಿದ್ದನ್ನು ನೋಡ್ತೀರಿ. ಅದರಿಂದ ನಿಮಗೂ ಭಯ ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯವಹಾರ ಕ್ಲೇಶ ಉಂಟಾಗ್ತದೆ. ಉದ್ಯೋಗದಲ್ಲಿ ತೊಡಕುಂಟಾಗುವಂತಹ ಸಾಧ್ಯತೆ. ಇವೆಲ್ಲ ಮೀನರಾಶಿಯವರಿಗೆ. ಮೀನರಾಶಿಯವರು ಇವತ್ತಿನ ಕಷ್ಟ ನಿವಾರಣೆಗಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿರ್ತಕ್ಕಂಥದ್ದು ಧರ್ಮಸ್ಥಳದ ಮಂಜುನಾಥನ ಪ್ರಾರ್ಥನೆ, ದುರ್ಗಾದೇವಿಯ ಪ್ರಾರ್ಥನೆಯನ್ನು ಮಾಡುವುದರಿಂದ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ. ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 3 ಬಳಸ್ಕೊಳ್ಳಿ. ಈಶಾನ್ಯ ದಿಕ್ಕಿನಲ್ಲಿ ನಿಮಗೆ ವ್ಯವಹಾರದಲ್ಲಿ ಸಿದ್ಧಿಯಾಗ್ತದೆ. ಅನುಕೂಲಕ್ಕಾಗಿ ಮಂತ್ರಾಲಯಕ್ಕೆ ಸಾಧ್ಯವಾದರೆ ಹೋಗುವನ್ನಿ, ಕಷ್ಟ ನಿವಾರಣೆ ಆಗ್ತದೆ.
12 ರಾಶಿಯವರು ಇವತ್ತಿನ ದಿವಸ ಶನಿವಾರವಾದ್ದರಿಂದ ಆಂಜನೇಯನ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ಸಾಧ್ಯವಾದರೆ ನಿಮಗೆ ಸಮೀಪದಲ್ಲಿರ್ತಕ್ಕಂಥ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಏನಾದರೂ ಪೂಜೆ, ನಿಮ್ಮ ಕೈಲಾದ ಸೇವೆಯನ್ನು ಮಾಡುವುದರಿಂದ ಆಂಜನೇಯನ ಅನುಗ್ರಹದಿಂದ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ವೀಕ್ಷಕರೇ, ಈಗಾಗಲೇ ನಾನು ತಿಳಿಸಿದ ಹಾಗೆ ಜೂನ್ 21ನೇ ತಾರೀಕಿನಂದು ಆಗಬೇಕಿದ್ದಂತಹ ಷಷ್ಠಿಪೂರ್ತಿ ಶಾಂತಿಯು ಜುಲೈ 5ನೇ ತಾರೀಕಿಗೆ ಆಗ್ತಾ ಇದೆ. ಸ್ವಲ್ಪ ಕಾಲ ವ್ಯತ್ಯಾಸದಿಂದ ಈ ರೀತಿ ಆಯಿತು, ದಯವಿಟ್ಟು ಕ್ಷಮಿಸಿ. ದಾಬಸ್ಪೇಟೆಯ ಮಹಾಮೃತ್ಯುಂಜಯ ದೇವಸ್ಥಾನದಲ್ಲಿ ನಡೀತದೆ. ನಿಮಗೆ ಮಾಡಿಸಿಕೊಳ್ಬೇಕು ಅಂತ ಇಚ್ಛೆ ಇದ್ದಲ್ಲಿ ಕೆಳಗೆ ಕಂಡ ನಂಬರಿಗೆ ಬುಕ್ ಮಾಡಿಕೊಳ್ಳಿ. ಶುಭವಾಗಲಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ, ನಂಬರನ್ನು ಉಪಯೋಗಿಸ್ಕೊಳ್ಳಿ. ನಿಮ್ಮ ಭೇಟಿಯಾಗಲಿ. ಶುಭವಾಗಲಿ. ಶುಭಮಸ್ತು.